ನಾನು ಜೀವನದಲ್ಲಿ ತುಂಬ ಮುಖ್ಯವಾದ ಪಾಠ ಕಲ್ತೀನಿ. ಅದು ಹರಕೆ ಹೊತ್ತೋದ್ರ ಬಗ್ಗೆ. ಹರಕೆ ಹೊತ್ತೋ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಟೆಂಪಲ್ಲು, ಗಂಟೆ ಶಬ್ದ ಅಂದರೆ ಈ ಥರ ಅಳ್ತಾ ಇರೋ ನನ್ನ ಮಗಳು ಗಂಟೆ ಅನ್ನೋಂಥ ಹರಕೆ ತೀರಿಸಿದ ಮೇಲೆ ಅದೆಲ್ಲದು ತಾನಾಗೆ ಸ್ಟಾಪ್ ಆಗಿ ಮಿರಾಕಲ್ ಆಗಿರೋ ನನ್ನ ಜೀವನದ ಕತೆ. ಹೌದು, ಅಲ್ಲಿ ನೋಡಿ ಗಂಟೆ ಇದೆ ಅಂತ ಆಲ್ರೆಡಿ ಸ್ವಲ್ಪ ಹೆದರ್ಕೊಂಡು ನನ್ನ ಮಗಳು ನೋಡ್ತಿದ್ದಾಳೆ, ಅಳು ಮುಖ ಬಂದಿದೆ. ಬಟ್ ನಾವು ಯಾವ ಕ್ಷಣದಿಂದ ಗಂಟೆನ ಹರಕೆ ತೀರಿಸಿದ್ವಿ, ಅದಾದಮೇಲೆ ನನ್ನ ಮಗಳು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು ಈಗೆಲ್ಲ ದೇವಸ್ಥಾನಗಳಿಗೆ ಹೋದರೂ ಸಹಿತ ಅವಳು ಒಂದು ಚೂರು ಅಳ್ದೇನೆ ತುಂಬ ಖುಷಿಯಾಗಿ ಸಂತೋಷವಾಗಿ ದೇವರ ದರ್ಶನ ಮಾಡಿದ್ದಾಳೆ. ದೇವರ ಆವರಣದಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದು ಒಂದು ನಿಜವಾದ ಪವಾಡದ ಕತೆ. ನನ್ನ ಮಗಳು 3 ವರ್ಷ ಆದರೂ ಮಾತಾಡಿಲ್ಲ ಅಂತ ಹೇಳ್ಕೊಂಡು ಮಾತು ಬರಲಿ ಅಂತ ಗಂಟೆ ಕೊಡ್ತೀನಿ ಅಂತ ಹರಕೆ ಹೊತ್ತಿದೆ. ಅದು ಮಾಡದೇ ಇರೋದ್ರಿಂದ ನಾನೊಂದು 6 ತಿಂಗಳಿಂದ ಅನುಭವಿಸಿದ್ದು ಅಷ್ಟಲ್ಲ ಇಷ್ಟಲ್ಲ. ಏನು ಇದು ನನ್ನ ಮಿರಾಕಲ್ ಸ್ಟೋರಿ. ಮತ್ತು ದೇವಸ್ಥಾನದ ತಟದಲ್ಲಿ ತೀರದಲ್ಲಿ ಈ ಥರ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿ ಇಡ್ತಾರೆ. ಯಾಕೆ ಅಂತ ಗೊತ್ತಾ? ಮತ್ತು ನನ್ನ ಒಂದು ಡಿವೈನ್ ಸ್ಪಿರಿಚುವಲ್ ಜರ್ನಿಯಲ್ಲಿ ಈ ಒಂದು ಗಜಾನನ ಅಂದರೆ ಈಗ ಆನೆ ನಮಗೆ ಹೇಗೆ ಹೆಲ್ಪ್ ಮಾಡಿ ಬ್ಲೆಸ್ ಮಾಡಿದೆ ಅಂತ ಕಂಪ್ಲೀಟ್ ಫುಲ್ ರಿಯಲ್ ಆಗಿರೋ ಒಂದು ಪವಾಡದ ಸ್ಟೋರಿನ ನಾನು ಯೂಟ್ಯೂಬ್ ಚಾನಲ್ ಈಶಾ ಹೋಮ್ ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ.